ಆಗಸ್ಟ್ 1945 ಹಿರೋಶಿಮಾ ನಾಗಸಾಕಿ ಅಟ್ಯಾಕ್. ಜಪಾನ್ 2 ನಗರಗಳ ಮೇಲೆ ಅಟೋಮಿಕ್ ಬಾಂಬ್ ದಾಳಿ ನಡೆಯಿತು. ಆಗ ಪೂರ್ತಿ ವಿಶ್ವದ ಕಣ್ಣು ಜಪಾನ್ ಮೇಲಿತ್ತು. ಈ ಘಟನೆಯಲ್ಲಿ ಲಕ್ಷಾಂತರ ಜನ ಪ್ರಾಣ ಅಂತೂ ಕಳ್ಕೊಂಡ್ರು. ಜಪಾನ್ ಎಕನಾಮಿ ಕೂಡ ಹಾಳಾಗಿತ್ತು. ಆಗ ಎಲ್ಲರ ಅನಿಸಿಕೆ ಆಗಿತ್ತು, ಜಪಾನ್ ಯಾವತ್ತು ಡೆವಲಪ್ಡ್ ಕಂಟ್ರಿಗಳ ಸಾಲಿನಲ್ಲಿ ಬರೋದಿಲ್ಲ ಅಂತ. ಅಷ್ಟೇ ಯಾಕೆ, ಇಲ್ಲಿ ಪ್ರತಿ 3 ವರ್ಷಕ್ಕೆ 1 ಬಾರಿ ಭೂಕಂಪ ಅಥವಾ ಸುನಾಮಿ ಬರುತ್ತೆ. ಇಷ್ಟೆಲ್ಲ ಹಾನಿಯಾದ್ರೂ ಜಪಾನ್ ಇವತ್ತು ಲಾರ್ಜೆಸ್ಟ್ ಡೆವಲಪ್ಮೆಂಟ್ ಎಕನಾಮಿಕ್ ಕಂಟ್ರಿಗಳ ಸಾಲಿನಲ್ಲಿ ಜಪಾನ್ ಕೂಡ ಒಂದಾಗಿದೆ. ಜಪಾನ್ ಇಷ್ಟು ಬೇಗ ಅಭಿವೃದ್ಧಿ ಹೊಂದಿದ ದೇಶ ಆಗಲು ಅವರ ಕಲ್ಚರ್ ಕೂಡ ಕಾರಣ. ಅದಕ್ಕೆ ಒಂದು ಮಾತಿದೆ, ಯಾವುದೇ ಒಬ್ಬ ವ್ಯಕ್ತಿ ಲೇಜಿ ಆಗಿರೋದಿಲ್ಲ. ಒಂದು, ಆ ವ್ಯಕ್ತಿ ರೋಗಿ ಆಗಿರ್ತಾನೆ, ಇಲ್ಲ ಆ ವ್ಯಕ್ತಿ ಸ್ಫೂರ್ತಿ ಇಲ್ಲದ ವ್ಯಕ್ತಿ ಆಗಿರ್ತಾನೆ. ನೀವು ಕೂಡ ಎಲ್ಲಾನು ಮಾಡ್ಬೇಕು ಅಂತೀರಾ, ಆದ್ರೆ ನಿಮ್ಮ ಲೇಜಿನೆಸ್, ಪ್ರೊಕಾಸ್ಟಿನೇಷನ್ ನಿಮ್ಮ ಎಲ್ಲ ಪ್ಲಾನ್ ಗಳನ್ನ ಹಾಳು ಮಾಡ್ತಾ ಇದ್ರೆ ನೀವು ತಿಳ್ಕೊಳ್ಳೇಬೇಕಾಗಿರುವ 6 ಜಾಪನೀಸ್ ಟೆಕ್ನಿಕ್. ಯಾಕಂದ್ರೆ ಇವು ನಿಮ್ಮ ಸುಸ್ತು ಸೋಮಾರಿತನವನ್ನು ಶಾಶ್ವತವಾಗಿ ದೂರ ಮಾಡುತ್ತೆ. ಇದರಲ್ಲಿದ್ದ ಒಂದು ಸ್ವತಃ ಶಾರುಖ್ ಖಾನ್ ಕೂಡ ಫಾಲೋ ಮಾಡ್ತಾರೆ. ಅದನ್ನ ಮುಂದೆ ಹೇಳ್ತೀನಿ. ನೋಡಿ, ಜಪಾನ್ ನಲ್ಲಿರುವಂತ ಜನರ ಅನ್ಬೀಟೇಬಲ್ ಡಿಸಿಪ್ಲಿನ್, ಪಂಚುವಾಲಿಟಿ ಮತ್ತೆ ವರ್ಕ್ ಎಥಿಕ್ ಬೇರೆ ಯಾವುದೇ ದೇಶದ ಜನರಲ್ಲಿ ನೋಡಲು ಸಿಗೋದಿಲ್ಲ. ಇದರ ಹಿಂದೆ ಇರುವ ಸೀಕ್ರೆಟ್ ಅವರ ಜಾಪನೀಸ್ ಕಲ್ಚರ್ ನಲ್ಲಿದೆ. ಇವುಗಳನ್ನ ಸ್ವತಃ ಅಲ್ಲಿದ್ದ ಜನರು ಫಾಲೋ ಮಾಡ್ತಾರೆ. ಇದರಿಂದ ಅವರಿಗೆ ಸುಸ್ತು ಸೋಮಾರಿತನ ಬರೋದಿಲ್ಲ. ಆಕ್ಟಿವ್ ಆಗಿದ್ದು ಹಾರ್ಡ್ ವರ್ಕ್ ಮಾಡಲು ಅವರಿಗೆ ಪ್ರೇರಣೆ ನೀಡುತ್ತೆ. ನಾವು ಕೂಡ ಈ 6 ನಿಯಮಗಳ ಮುಖಾಂತರ ತಿಳಿಯೋಣ. 4th ಪಾಯಿಂಟ್ ಮಿಸ್ ಮಾಡದೆ ನೋಡಿ. ನಂಬರ್ 1, ಸೈರಿ ಸೈಟೋನ್ ಸೀಸೋ. ಒಂದು ಸ್ವಚ್ಛವಾದ ವಾತಾವರಣ ನಿಮ್ಮನ್ನ ಪ್ರೊಡಕ್ಟಿವ್ ಆಗಿರಲು ಪ್ರೇರಣೆ ನೀಡುತ್ತೆ. ಅದೇ ತರ ಒಂದು ಕೆಟ್ಟವಾದ ವಾತಾವರಣ ನಿಮ್ಮ ಸುಸ್ತು ಸೋಮಾರಿತನವನ್ನು ಇನ್ನೂ ಜಾಸ್ತಿ ಮಾಡುತ್ತೆ. ಈ 3S ಟೆಕ್ನಿಕ್ ಜಾಪನೀಸ್ ಜನ ಇಂಡಸ್ಟ್ರಿ, ಹೆಲ್ತ್ ಕೇರ್, ಎಜುಕೇಶನ್ ಸಿಸ್ಟಮ್ ನಲ್ಲೂ ಉಪಯೋಗ ಮಾಡ್ತಾರೆ. ಇದೊಂದು ಸ್ಟೆಪ್ ಬೈ ಸ್ಟೆಪ್ ಮೆಥಡ್ ಆಗಿದೆ. ನಮ್ಮ ವರ್ಕ್ ಸ್ಪೇಸ್ ಅಥವಾ ಎನ್ವೈರ್ಮೆಂಟ್ ಅನ್ನ ಪ್ರೊಡಕ್ಟಿವ್ ಆಗಿಡೋದು. ಇದನ್ನ ಉಪಯೋಗ ಮಾಡಲು ಈ 3 ಸ್ಟೆಪ್ ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಮೊದಲ ಎಸ್, ಸೇರಿ ಅಂದ್ರೆ ವಿಂಗಡಣೆ ಮಾಡೋದು. ನಿಮ್ಮ ಅಕ್ಕಪಕ್ಕ ಇರುವಂತ ಎಲ್ಲಾ ಉಪಯೋಗಕ್ಕೆ ಬಾರದೇ ಇರುವ ವಸ್ತುಗಳನ್ನ ದೂರ ಮಾಡಿ, ಮತ್ತೆ ಯಾವುದು ಇಂಪಾರ್ಟೆಂಟ್ ಇರುತ್ತೆ ಅವುಗಳನ್ನ ಮಾತ್ರ ಇಡಬೇಕು. ಎರಡನೇದು ಸೀಟೌನ್ ಅಂದ್ರೆ ಸೆಟ್ ಇನ್ ಆರ್ಡರ್. ಯಾವ ವಸ್ತು ಇಂಪಾರ್ಟೆಂಟ್ ಆಗಿದೆ ಅವುಗಳನ್ನ ಜೋಡಿಸಿ ಇಡೋದು. ಮೂರನೇದು ಸೀಸೋ ಅಂದ್ರೆ ಶೈನ್. ವಸ್ತುಗಳನ್ನ ಇಡುವ ಸ್ಥಳದಲ್ಲಿ ಇಟ್ಟ ನಂತರ ಅಕ್ಕಪಕ್ಕ ಇರುವಂತ ಪರಿಸರವನ್ನು ಸ್ವಚ್ಛವಾಗಿ ಇಡೋದು. ಯಾವಾಗ ನೀವು ಸುಸ್ತಾಗಿ ಅಥವಾ ಸೋಂಬೇರಿಯ ಹಾಗೆ ಯಾವುದೋ ಒಂದು ಮೂಲೆಯಲ್ಲಿ ಕುತ್ಕೊಂಡು ನಿಮ್ಮ ಯಾವುದೋ ಒಂದು ಪ್ರಾಜೆಕ್ಟ್ ವರ್ಕ್ ಅಥವಾ ಸ್ಟಡಿಯನ್ನ ನಾಳೆ ಮೇಲೆ ಹಾಕ್ತಾ ಇದ್ರೆ ಈ 3S ಟೆಕ್ನಿಕ್ ಅನ್ನ ಉಪಯೋಗ ಮಾಡಿ. ನಿಮ್ಮ ಪೂರ್ತಿ ಸುಸ್ತು ಸೋಮಾರಿತನ ತಕ್ಷಣ ದೂರ ಆಗುತ್ತೆ. ಮತ್ತೆ ಇದು ನಿಮಗೆ ವರ್ಕ್ ಮಾಡಲು ಮೋಟಿವೇಶನ್ ಕೂಡ ನೀಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ರೆ ಅಥವಾ ಸ್ಟಡಿ ಮಾಡ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟ ವಸ್ತು ಮಾತ್ರ ಅಲ್ಲೇ ಇರಬೇಕು. ಅದು ಪೆನ್ ಆಗಿರಬಹುದು ಅಥವಾ ನೀರಿನ ಬಾಟಲ್ ಕೂಡ ಅಲ್ಲೇ ಇರಬೇಕು. ಯಾಕಂದ್ರೆ ನಿಮ್ಗೆ ಪದೇ ಪದೇ ಎದ್ದು ಓಡಾಡುವ ಅವಶ್ಯಕತೆ ಇರಬಾರ್ದು. ಪದೇ ಪದೇ ಎದ್ದು ಓಡಾಡೋದ್ರಿಂದ ಆ ಕೆಲಸದ ಮೇಲಿರುವ ನಿಮ್ಮ ಫೋಕಸ್, ಕಾನ್ಸಂಟ್ರೇಷನ್ ಕಡಿಮೆ ಆಗುವುದರ ಜೊತೆಗೆ ನಿಮ್ಮ ಟೈಮ್ ಕೂಡ ಹಾಳಾಗುತ್ತೆ. ಮತ್ತೆ ಕೆಲಸ ಕಂಪ್ಲೀಟ್ ಆದ ನಂತರ ನೀವು ಕುತ್ಕೊಂಡಿರುವ ಸ್ಥಳವನ್ನ ನೀಟಾಗಿ ಮತ್ತೆ ಕ್ಲೀನ್ ಆಗಿ ಇಡಿ. ನಿಮ್ಮ ವಾತಾವರಣ ಸ್ವಚ್ಛವಾಗಿ ಇಡೋದ್ರಿಂದ ನಿಮ್ಮ ಬ್ರೈನ್ಗೆ ಪಾಸಿಟಿವ್ ಎನ್ವೈರ್ಮೆಂಟ್ ಜೊತೆಗೆ ಮೋಟಿವೇಶನ್ ಕೂಡ ಸಿಗುತ್ತೆ. ನಂಬರ್ 2, ಕೈಸನ್. ನಾವು ಯಾವ ಕೆಲಸವನ್ನು ನಾಳೆ ಮಾಡಿದ್ರೆ ಆಯ್ತು ಅಂತ ನೆಪ ಮಾಡ್ತಾ ಇರ್ತೀವಿ, ಅಥವಾ ನಮಗೆ ಅನಿಸುತ್ತೆ ಈ ಕೆಲಸ ಮಾಡಲು ನನ್ನಲ್ಲಿ ಎನರ್ಜಿ ಇಲ್ಲ ಅಂತ ಅನಿಸ್ತಾ ಇದ್ರೆ ಅದು ಒಂಥರ ಸುಳ್ಳು ಅಂತಾನೆ ಅರ್ಥ. ಯಾಕಂದ್ರೆ ಎಲ್ಲಿವರೆಗೆ ನೀವು ಆರೋಗ್ಯವಾಗಿರ್ತೀರಾ ಅಲ್ಲಿವರೆಗೆ ನಿಮ್ಮಲ್ಲಿ ಎನರ್ಜಿ ಇರುತ್ತೆ. ಆದ್ರೆ ಯಾವ ಕೆಲಸ ಮಾಡಲು ನಿಮ್ಗೆ ಆಗ್ತಾ ಇಲ್ಲ, ಆ ಕೆಲಸ ಮಾಡಲು ಲೇಜಿ ಫೀಲ್ ಆಗ್ತಾ ಇದ್ರೆ ಆ ಕೆಲಸ ನಿಮ್ಗೆ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ. ಇದನ್ನ ನೀವು ಕೈಸನ್ ಪ್ರಾಕ್ಟೀಸ್ ಮಾಡಿ ದೂರ ಮಾಡಬಹುದು. ಇದನ್ನ ಮಾಡಲು ನಿಮ್ಗೆ ಕೇವಲ 1 ನಿಮಿಷ ಸಮಯ ಬೇಕಾಗುತ್ತೆ. ಈ 1 ನಿಮಿಷದಲ್ಲಿ ನೀವು ನಿಮ್ಮ ಸೋಮಾರಿತನವನ್ನ ದೂರ ಮಾಡಬಹುದು. ಕೈಸನ್ 2 ಶಬ್ದಗಳಿಂದ ರಚನೆ ಆಗಿದೆ, ಕೈ ಮತ್ತೆ ಝೆನ್. ಕೈ ಅಂದ್ರೆ ಚೇಂಜ್, ಝೆನ್ ಅಂದ್ರೆ ವಿಸ್ಡಮ್. ಇದು ಹೇಳ್ತಾ ಇದೆ ನೀವು ಒಂದೇ ಸಲ ನಿಮ್ಮ ಜೀವನವನ್ನು ಬದಲಿಸಲು ಆಗೋದಿಲ್ಲ, ಆದರೆ ನಿಧಾನವಾಗಿ ಪರಿವರ್ತನೆ ಆಗಬಹುದು ಎಂದರ್ಥ. ಇದನ್ನ ಉಪಯೋಗ ಮಾಡಲು ನೀವು ಯಾವುದೋ ಒಂದು ಕೆಲಸ ಮಾಡಲು ಸ್ಟ್ರಗಲ್ ಮಾಡ್ತಾ ಇದ್ರೆ ಅನ್ಕೊಳ್ಳಿ. ಅದು ಓದುವುದೇ ಆಗಿರ್ಬೋದು, ಹೆಲ್ತ್ ಮೇಲೆ ಕೆಲಸ ಮಾಡುವುದೇ ಆಗಿರ್ಬೋದು, ಅಥವಾ ಆಫೀಸ್ ವರ್ಕ್ ಮಾಡುವುದು ಆಗಿರ್ಬೋದು. ಅದನ್ನ ಮಾಡಲು ನಿಮ್ಗೆ ಆಗ್ತಾ ಇಲ್ಲ ಅಂದ್ರೆ ನೀವು ಇದನ್ನ ಯೋಚನೆ ಮಾಡಿ, ನಾ ಇದನ್ನ ಕೇವಲ 1 ನಿಮಿಷ ಮಾಡ್ತೀನಿ ಅಂತ. ಓದುವ ಮನಸ್ಸಿಲ್ಲ ಅಂದ್ರೆ 1 ಪುಟ ಓದ್ತೀನಿ ಅಂತ. ಎಕ್ಸರ್ಸೈಸ್ ಮಾಡುವ ಮನಸ್ಸಿಲ್ಲ ಅಂದ್ರೆ ಕೇವಲ 10 ಪುಷಪ್ಸ್ ಮಾಡ್ತೀನಿ ಅಂತ. ಇಂತಹದೇ ಸಣ್ಣ ಪುಟ್ಟ ಬದಲಾವಣೆಗಳಿಂದ ನಿಮ್ಮನ್ನ ನೀವು 1% ಆದ್ರೂ ಬದಲಾವಣೆ ಮಾಡಬಹುದು. ಮತ್ತೆ ನಿಮ್ಮ ಮೈಂಡ್ ನಿಂದ ಲೇಜಿನೆಸ್ ಕೂಡ ದೂರ ಆಗುತ್ತೆ. ನಂಬರ್ 3, ದ ರೂಲ್ ಆಫ್ 3. ಈ ರೂಲ್ ನಿಂದ ನೀವು ನಿಮ್ಮ ಇಂಪಾರ್ಟೆಂಟ್ ಕೆಲಸದಿಂದ ಯಾವತ್ತೂ ಡಿಸ್ಟ್ರಾಕ್ಟ್ ಆಗೋದಿಲ್ಲ. ನಾವು ಇದನ್ನ ಎಷ್ಟೋ ಬಾರಿ ಅನುಭವಿಸಿದ್ದೇವೆ. ನಾವು ಜೋಶ್ನಿಂದ ಒಂದು ಕೆಲಸ ಅಂತೂ ಪ್ರಾರಂಭ ಮಾಡ್ತೀವಿ, ಆದರೆ ಅದನ್ನ ಮಧ್ಯದಲ್ಲೇ ಬಿಟ್ಟು ವಿಚಲಿತರಾಗ್ತೀವಿ, ಮತ್ತೆ ಬೇರೆ ಬೇರೆ ಕೆಲಸ ಮಾಡಲು ಪ್ರಾರಂಭ ಮಾಡ್ತೀವಿ. ಈ ರೀತಿ ಯಾಕಾಗುತ್ತೆ ಅಂದ್ರೆ ನಮ್ಮ ಮೈಂಡ್ ಹಾರ್ಡ್ ಕೆಲಸಗಳನ್ನ ಬಿಟ್ಟು ಈಸಿ ಕೆಲಸದ ಕಡೆ ಓಡುತ್ತೆ. ಫಾರ್ ಎಕ್ಸಾಂಪಲ್, ಯೋಚನೆ ಮಾಡಿ, ನಿಮ್ಗೆ ಯಾವುದೋ ಒಂದು ಸ್ಕಿಲ್ಸ್ ಬಗ್ಗೆ ಪ್ರಾಕ್ಟೀಸ್ ಮಾಡೋದಿದೆ. ಅದಕ್ಕಿಂತ ಮುಂಚೆ ನಿಮ್ಮ ಮೈಂಡ್ ನಿಮ್ಗೆ ಹೇಳುತ್ತೆ ಸ್ವಲ್ಪ ಆಚೆ ಹೋಗಿ ಬರೋಣ, ನಂತರ ಪ್ರಾರಂಭ ಮಾಡೋಣ. ಊಟ ಮಾಡೋಣ, ನಂತರ ಪ್ರಾರಂಭ ಮಾಡೋಣ. ಇಲ್ಲ ಒಂದ್ಸಲ ಫ್ರೆಂಡ್ಗೆ ಕಾಲ್ ಮಾಡೋಣ, ನಂತರ ಪಕ್ಕಾ ಪ್ರಾರಂಭ ಮಾಡೋಣ. ಈ ತರ ಮಾಡ್ತಾ ಮಾಡ್ತಾ ಪೂರ್ತಿ ದಿನ ಮುಗಿದು ಹೋಗುತ್ತೆ. ಆಗ ನಿಮಗೆ ಅನಿಸುತ್ತೆ ಇವತ್ತಿನ ದಿನ ಅಂತೂ ತುಂಬಾ ಬ್ಯುಸಿ ಆಗಿತ್ತು,
ಪ್ರಾಕ್ಟೀಸ್ ಮಾಡಲು ಟೈಮೇ ಸಿಕ್ಕಿಲ್ಲ ಅಂತೀರಾ. ಇದೇ ಮೈಂಡ್ ಟ್ರ್ಯಾಪ್ ನಿಂದ ಆಚೆ ಬರಲು ಈ ಟೆಕ್ನಿಕ್ ನ ಯೂಸ್ ಮಾಡಬೇಕು. ಇದನ್ನ ಮಾಡಲು ದಿನದ ಪ್ರಮುಖ 3 ಕೆಲಸಗಳನ್ನ ಒಂದು ಹಾಳೆ ಮೇಲೆ ಬರೆದಿಡಿ. ಮತ್ತೆ ಇವೇ ನಿಮ್ಮ ತುಂಬಾ ಇಂಪಾರ್ಟೆಂಟ್ ಕೆಲಸ ಆಗಿರ್ಬೇಕು. ಏನೇ ಆಗಲಿ ಈ ದಿನ ಮುಗಿಯೋದಕ್ಕಿಂತ ಮುಂಚೆ ಈ ಕೆಲಸಗಳನ್ನ ಕಂಪ್ಲೀಟ್ ಮಾಡಲೇಬೇಕು. ಈ ತರ ನಿರ್ಧಾರ ಮಾಡಿ. ನೀವು ಎಲ್ಲಿವರೆಗೆ ಈ 3 ಕೆಲಸ ಕಂಪ್ಲೀಟ್ ಮಾಡೋದಿಲ್ಲ ಅಲ್ಲಿವರೆಗೆ ನಿಮ್ಮ ಮೈಂಡ್ ಅನ್ರೆಸ್ಟ್ ಆಗಿರ್ಬೇಕು. ಮತ್ತೆ ಪದೇ ಪದೇ ನಿಮ್ಮ ಧ್ಯಾನ ಈ ಕೆಲಸದ ಮೇಲೆ ಹೋಗ್ತಾ ಇರಬೇಕು. ನಂಬರ್ 4 ಕಾಯ್ಕಕು ಅಂದ್ರೆ ಮೂಲ ಬದಲಾವಣೆ. ಜಗತ್ತಿನ 2ನೇ ಅತಿ ದೊಡ್ಡ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಟೊಯಾಟಾದಲ್ಲಿ ಇದನ್ನ ಉಪಯೋಗ ಮಾಡ್ತಾರೆ. ಈ ರೂಲ್ ನಿಂದ ನಿಮ್ಮಲ್ಲಿ ಬೇಗ ಯಾವ ಬದಲಾವಣೆ ಆಗ್ತಾ ಇರುತ್ತೆ ಅಥವಾ ಯಾವ ಹ್ಯಾಬಿಟ್ ಅನ್ನ ನೀವು ತಕ್ಷಣ ಬದಲಿಸಬಹುದು ಅದರ ಮೇಲೆ ತಕ್ಷಣ ಆಕ್ಷನ್ ತಗೋಬೇಕು. ತಕ್ಷಣ ಬದಲಾಗಲು ಪ್ರಯತ್ನ ಮಾಡಬೇಕು. ಕೈಜನ್ ಮತ್ತೆ ಕಾಯ್ಕಕುನ ಉಪಯೋಗ ಬೇರೆ ಬೇರೆ ಪರಿಸ್ಥಿತಿಯಲ್ಲಿ ಮಾಡಬಹುದು. ಒಂದ್ ವೇಳೆ ನಿಮ್ಗೆ ಫಿಟ್ ಆಗೋದಿದ್ರೆ ನೀವು 8 ದಿನಗಳಲ್ಲಿ ಬಾಡಿ ಬೆಳೆಸಲು ಆಗೋದಿಲ್ಲ, ಆಗ ನೀವು ಕೈಜನ್ ನ ಉಪಯೋಗ ಮಾಡಬೇಕು. ಆದರೆ ಯಾವ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಲು ನಿಮ್ಗೆ 2 ದಿನ ಬೇಕಾಗುತ್ತೆ ಅದನ್ನ ಲೇಜಿಯಾಗಿ 2 ವಾರದವರೆಗೆ ಮಾಡುವ ಅವಶ್ಯಕತೆ ಇಲ್ಲ. ಆಗ ನೀವು ಕಾಯ್ಕಕುನ ಉಪಯೋಗ ಮಾಡಬಹುದು. ಇದನ್ನ ಯೂಸ್ ಮಾಡಲು ನಿಮ್ಮೊಂದಿಗೆ ನೀವು ಕೇವಲ 4 ಪ್ರಶ್ನೆಗಳನ್ನ ಕೇಳಬೇಕು. ಫಾರ್ ಎಕ್ಸಾಂಪಲ್, ದಿನನಿತ್ಯ ನೀವು ಓದಲು ಕೂಡುವುದಕ್ಕಿಂತ ಮುಂಚೆ ಈ ಮಾತು ಹೇಳಿ ಕೂತ್ಕೋತೀರಾ ಅನ್ಕೊಳ್ಳಿ, ನಾ ಈ ಚಾಪ್ಟರ್ ಅನ್ನ ಇವತ್ತು ಪೂರ್ತಿ ಕಂಪ್ಲೀಟ್ ಮಾಡ್ತೀನಿ ಅಂತ. ಆದರೆ ಮಧ್ಯದಲ್ಲೇ ನಿಮ್ಮ ಧ್ಯಾನ ವಿಚಲಿತ ಆಗುತ್ತೆ. ಆಗ ಪಕ್ಕದಲ್ಲಿ ಇರುವಂತ ಫೋನ್ ಯೂಸ್ ಮಾಡ್ತೀರಾ, ಆ ಸಮಯವನ್ನು ಹಾಳು ಮಾಡ್ತೀರಾ. ಆಗ ನಿಮ್ಮೊಂದಿಗೆ ನೀವು ಈ ಪ್ರಶ್ನೆಗಳನ್ನ ಕೇಳಿ, ನಾ ಯಾಕೆ ಓದ್ತಾ ಇಲ್ಲ? ಯಾಕಂದ್ರೆ ನನ್ನ ಧ್ಯಾನ ಫೋನ್ ಮೇಲೆ ಹೋಗ್ತಾ ಇದೆ. ಫೋನ್ ಮೇಲೆ ಧ್ಯಾನ ಯಾಕೆ ಹೋಗ್ತಾ ಇದೆ? ಯಾಕಂದ್ರೆ ಫೋನ್ ನಲ್ಲಿ ಇನ್ಸ್ಟಾಗ್ರಾಮ್ ನೋಟಿಫಿಕೇಶನ್ ಬರ್ತಾ ಇದೆ. ಆದರೆ ನಾ ಈ ನೋಟಿಫಿಕೇಶನ್ ಅನ್ನ ಯಾಕೆ ನೋಡ್ತಾ ಇದ್ದೀನಿ? ಯಾಕಂದ್ರೆ ಫೋನ್ ನನ್ನ ಕಣ್ ಮುಂದೆನೇ ಇದೆ. ಈ ಫೋನ್ ಯಾಕೆ ನನ್ನ ಕಣ್ ಮುಂದೆ ಇದೆ? ಯಾಕಂದ್ರೆ ನನಗೆ ಗೊತ್ತೇ ಇಲ್ಲ ಕೆಲಸ ಮಾಡುವಾಗ ಅಥವಾ ಸ್ಟಡಿ ಮಾಡುವಾಗ ಫೋನ್ ಬೇರೆ ಕಡೆ ಇಡಬೇಕು ಅಂತ. ಈಗ ನಿಮ್ಮಲ್ಲೂ ಈ ಬದಲಾವಣೆ ತರಬೇಕು ಅಂದ್ರೆ ಓದುವಾಗ ಅಥವಾ ಯಾವುದೇ ಕೆಲಸ ಮಾಡುವಾಗ ನಿಮ್ಮ ಫೋನ್ ನಿಮ್ಮ ಪಕ್ಕದಲ್ಲಿ ಇರಬಾರ್ದು. ಈ ಒಂದೇ ನಿಯಮವನ್ನು ಉಪಯೋಗ ಮಾಡಿ ನೀವು ಯಾವುದೇ ಸಮಸ್ಯೆಯ ಮೂಲದವರೆಗೆ ಹೋಗಿ ಪರಿಹಾರ ಹುಡುಕಬಹುದು. ನಂಬರ್ 5 ಹಾರಾ ಹಾಚಿಬು. ಓಕಿನಾವಾ ಜಪಾನ್ ದೇಶದಲ್ಲಿ ಇಂತಹದೊಂದು ದ್ವೀಪ ಇದೆ ಅಂದ್ರೆ ಅಲ್ಲಿದ್ದ ಜನರಿಗೆ ಜಾಸ್ತಿ ಆರೋಗ್ಯ ಸಮಸ್ಯೆ ಆಗೋದಿಲ್ಲ. ಇಲ್ಲಿದ್ದ ಜನ 100 ವರ್ಷಕ್ಕಿಂತ ಜಾಸ್ತಿ ದಿನ ಬದುಕ್ತಾರೆ. ಮತ್ತೆ ಇಲ್ಲಿದ್ದ ಜನ ಬೇರೆ ಎಲ್ಲರ ಹಾಗೆ 60ನೇ ವರ್ಷಕ್ಕೆ ರಿಟೈರ್ಮೆಂಟ್ ತಗೊಳ್ಳೋದಿಲ್ಲ, ಬದಲಾಗಿ ಸಾಯುವವರೆಗೆ ಕೆಲಸ ಮಾಡ್ತಾರೆ. ಇದರ ಹಿಂದೆ ಇರುವ ಸೀಕ್ರೆಟ್ ಹಾರಾ ಹಾಚಿಬು ಅಂದ್ರೆ ಜಾಗರೂಕತೆಯಿಂದ ಆಹಾರ ಸೇವನೆ ಮಾಡುವುದು. ಈ ಒಂದೇ ಕಾರಣದಿಂದ ಇಲ್ಲಿದ್ದ ಜನ ಆಕ್ಟಿವ್ ಮತ್ತೆ ಹೆಲ್ದಿ ಜೀವನ ಬದುಕ್ತಾರೆ. ನಮ್ಮಲ್ಲಿ ತುಂಬಾ ಜನರಿಗೆ ಗೊತ್ತೇ ಇಲ್ಲ ನಮ್ಮ ಸುಸ್ತು ಸೋಮಾರಿತನದ ದೊಡ್ಡ ಸಮಸ್ಯೆ ನಮ್ಮ ಆಹಾರ ಪದ್ಧತಿ ಇದೆ ಅಂತ. ಯಾಕಂದ್ರೆ ನಮ್ಗೆ ಏನ್ ತಿಂತಾ ಇದೀವಿ ಅನ್ನೋದು ಕೂಡ ಗೊತ್ತಿಲ್ಲ, ಮತ್ತೆ ಹೇಗೆ ಅದನ್ನ ತಿಂತಾ ಇದೀವಿ ಅನ್ನೋದು ಕೂಡ ಗೊತ್ತಿಲ್ಲ. ನೀವು ಇದನ್ನ ಗಮನಿಸಿರಬಹುದು. ನೀವು ಹೊಟ್ಟೆ ತುಂಬಾ ಊಟ ಮಾಡಿದ್ದಾಗ ಆಗ ನೀವು ಲೇಜಿ ಫೀಲ್ ಮಾಡಿರ್ತೀರಾ. ಈ ನಿಯಮದ ಪ್ರಕಾರ ನಮ್ಮ ಹೊಟ್ಟೆಯನ್ನು 80% ಗಿಂತಲೂ ಜಾಸ್ತಿ ಫುಲ್ ಮಾಡಬಾರ್ದು. ನೀವು ಎಷ್ಟು ಜಾಸ್ತಿ ಊಟ ಮಾಡ್ತೀರಾ ಅದನ್ನ ಜೀರ್ಣ ಮಾಡಲು ದೇಹಕ್ಕೆ ಅಷ್ಟೇ ಜಾಸ್ತಿ ಎನರ್ಜಿ ಬೇಕಾಗುತ್ತೆ. ಆಗ ನಿಮ್ಮ ಮನಸ್ಸು ಬೇರೆ ಯಾವುದೇ ಕೆಲಸ ಮಾಡಲು ಒಪ್ಪೋದಿಲ್ಲ. ಇದೇ ಕಾರಣದಿಂದ ಓಕಿನಾವಾ ಜನರ ಆಹಾರ ಸೇವನೆಯ ಪ್ರಮಾಣ ಕೇವಲ 900 ಕ್ಯಾಲರೀಸ್ ಇದೆ. ಅದೇ ನಮ್ಮ ದೇಶದ್ದು ಸ್ವಲ್ಪ ಜಾಸ್ತಿನೇ ಇದೆ. ಅದಕ್ಕೆ ಇದನ್ನ ಸ್ವತಃ ಶಾರುಖ್ ಖಾನ್ ಕೂಡ ಪಾಲನೆ ಮಾಡ್ತಾರೆ. And I think to everyone, when you eat your food, you need to leave a little space. ನಂಬರ್ 6 ಝೆನ್ ಆಫ್ ಮೈಂಡ್ಫುಲ್ನೆಸ್. ಈ ಎಲ್ಲ ಟೆಕ್ನಿಕ್ ಗಳನ್ನ ನೀವು ಆವಾಗ ಮಾತ್ರ ಪಾಲನೆ ಮಾಡಬಹುದು ಯಾವಾಗ ನೀವು ಮೈಂಡ್ಫುಲ್ ಆಗಿರಲು ಕಲಿತಾಗ. ಮೈಂಡ್ಫುಲ್ ಅಂದ್ರೆ ನೀವು ಈಗಿರುವ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಲು ಕಲಿತಾಗ. ನೀವು ಭೂತಕಾಲದ ಬಗ್ಗೆ ಯೋಚನೆ ಮಾಡಬಾರ್ದು ಅಥವಾ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬಾರ್ದು. ನೋಡಿ, ಲೇಜಿನೆಸ್ ನಲ್ಲಿದ್ದಾಗ ನಾವು ನಮ್ಮ ಮೈಂಡ್ ನ ಗುಲಾಮನಾಗಿರ್ತೀವಿ. ಆಗ ನಮ್ಮ ಮೇಲೆ ನಮಗೆ ಕಂಟ್ರೋಲ್ ಇರೋದಿಲ್ಲ. ಏನಿದೆ ಯಾವ ತರ ನಡೀತಾ ಇದೆ ಅದನ್ನ ಬದಲಾವಣೆ ಮಾಡುವ ಮನಸ್ಸು ಕೂಡ ಮಾಡೋದಿಲ್ಲ. ಆದರೆ ಸೋಮಾರಿತನವನ್ನ ದೂರ ಮಾಡಲು ಪ್ರತಿದಿನ ಬೆಳಗ್ಗೆ ಕೇವಲ 10 ನಿಮಿಷ ಧ್ಯಾನ ಭಂಗಿಯಲ್ಲಿ ಕೂತು ಪ್ರೆಸೆಂಟ್ ಮೂಮೆಂಟ್ ಬಗ್ಗೆ ಯೋಚನೆ ಮಾಡಿ. ತಮ್ಮ ಉಸಿರಿನ ಮೇಲೆ ನಿಯಂತ್ರಣ ಇಟ್ಟು ಗಾಳಿ ಪ್ರಕೃತಿಯ ಧ್ವನಿಯನ್ನ ಸೈಲೆಂಟ್ ಆಗಿದ್ದು ಕೇಳಿ. ಮೈಂಡ್ ನಲ್ಲಿ ಯೋಚನೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಆದರೆ ಅದರಲ್ಲಿ ಮುಳುಗಿ ಹೋಗಬೇಡಿ. ಪ್ರತಿದಿನ ಕೇವಲ 10 ನಿಮಿಷ ಈ ತರ ಮಾಡೋದ್ರಿಂದ ನಿಮ್ಮ ಮೈಂಡ್ ಮೇಲೆ ನಿಮ್ಮ ಕಂಟ್ರೋಲ್ ಬರೋದು ಪ್ರಾರಂಭ ಆಗುತ್ತೆ. ಮತ್ತೆ ನಿಮ್ಗೆ ಸ್ವತಃ ಅನುಭವ ಆಗುತ್ತೆ ನಿಮ್ಮ ಸೋಮಾರಿತನ ದೂರ ಆಗಿರುವುದು.